ರೇಖಿಯಿಂದ ಹೆಲ್ತ್ ಇಂಪ್ರೂವ್ ಮಾಡ್ಕೋಬಹುದಾ ತಿಳಿಸಿ. ಖಂಡಿತವಾಗಿ ರೇಖಿಯಿಂದ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಆದರೆ ಯಾವಾಗ, ಎಷ್ಟು ದಿನದಲ್ಲಿ, ಎಷ್ಟು ತಿಂಗಳಲ್ಲಿ, ಎಷ್ಟು ವರ್ಷದಲ್ಲಿ ಅಂತ ಕೇಳ್ಬಿಡಿ. ಅದು ಪ್ರತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಚೇಂಜ್ ಆಗುತ್ತೆ. ಓಕೆ, ನನ್ನ ಒಂದು ಲೈಫ್ ಸ್ಟೈಲ್ ಹೆಂಗಿದೆ ಅದು ಮ್ಯಾಟರ್ ಆಗುತ್ತೆ. ನನ್ನ ಒಂದು ಕಾರ್ಮಿಕ್ ಥಿಂಗ್ಸ್ ಹೆಂಗಿದೆ ಅದು ಮ್ಯಾಟರ್ ಆಗುತ್ತೆ. ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಬಟ್ ರೇಖಿಯಿಂದ ಹೆಲ್ತ್ ಅನ್ನ ಖಂಡಿತವಾಗಿ ಇಂಪ್ರೂವ್ ಮಾಡ್ಕೋಬಹುದು. ಬಟ್ ಆಗ್ಲೇ ಹೇಳ್ದಾಗೆ ರೇಖಿಯಿಂದ ನಾನೇ ಇಂಪ್ರೂವ್ ಮಾಡ್ಕೊಳ್ತೀನಲ್ಲ, ಇನ್ ಡಾಕ್ಟರ್ ಯಾಕೆ ಏನು ಅಂತ ನೆಗ್ಲಿಜೆನ್ಸ್ ಬೇಡ ಅಷ್ಟೇ. ಓಕೆ ಓಕೆ, ಹೌ ಟು ರಿಮೂವ್ ಅಬ್ಸ್ಟ್ರಕಲ್ಸ್ ಆರ್ ಹೌ ಟು ರಿಮೂವ್ ಬ್ಲಾಕೇಜಸ್ ಫಾರ್ ಆಲ್ ರೆಸ್ಪೆಕ್ಟ್. ವೆಂಕಟೇಶ್ ಅವರ ಕ್ವಶನ್. ವೆಂಕಟೇಶ್ ಅವರೇ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ. ಬಿಕಾಸ್ ಅಬ್ಸ್ಟ್ರಕಲ್ಸ್ ಅಂತ ಅಂದ್ರೆ ಯಾವ ರೀತಿಯ ಅಬ್ಸ್ಟ್ರಕಲ್ಸ್ ಅದನ್ನ ಕೇಳ್ಬೇಕಾಗತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅಂಡ್ ಹೌ ಟು ರಿಮೂವ್ ಬ್ಲಾಕೇಜಸ್ ಅಂತ ಅಂದ್ರೆ ಯಾವ ತರದ ಬ್ಲಾಕೇಜಸ್ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಬಿಕಾಸ್ ಎಲ್ಲಾ ತರದಲ್ಲೂ ಅಂತ ನೀವು ಕೇಳ್ತಾ ಇದ್ದೀರಾ, ಎಲ್ಲಾ ತರದಲ್ಲೂ ಬ್ಲಾಕೇಜಸ್ ನ ರಿಮೂವ್ ಮಾಡೋದಿಕ್ಕೆ ಮೀನ್ಸ್ ಇನ್ ಜನರಲ್ ಆಗಿ ಆನ್ಸರ್ ಮಾಡಕ್ ಸಾಧ್ಯ ಇಲ್ಲ. ಬ್ಲಾಕೇಜಸ್ ಏನು ಅಂತ ಗೊತ್ತಾಗದೆ ಯಾವ ತರ ಅಂತ ಹೆಂಗೆ ಹೇಳಕ್ ಆಗತ್ತೆ. ಲೈಕ್ ಎಕ್ಸಾಂಪಲ್, ನಿಮ್ಗೆ ಏನೋ ಪ್ರಾಬ್ಲಮ್ ಬಂದಿದೆ, ಏನೋ ಹುಷಾರಿಲ್ಲ ಅಂತ ಅಂದ್ರೆ ಹುಷಾರ್ ಏನಿಲ್ಲ ಅನ್ನೋದ್ರ ಮೇಲೆ ಮೆಡಿಸಿನ್ ಅನ್ನ ಡಾಕ್ಟರ್ ಕೊಡ್ತಾರಲ್ಲ, ಸೊ ಅದೇ ರೀತಿಯಲ್ಲಿ ಬ್ಲಾಕೇಜ್ ಏನು ಅಂತಾನೆ ಗೊತ್ತಿಲ್ಲದೆ ಆ ಬ್ಲಾಕೇಜ್ ಅನ್ನ ರಿಮೂವ್ ಮಾಡೋದು ಯಾವ ರೀತಿ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ನಮಸ್ತೆ ಮ್ಯಾಮ್. ಹಾ ಮ್ಯಾಮ್ ನಮಸ್ತೆ. ನನಗೇನು ಅಂದ್ರೆ ಒಂಥರ ಯಾವ್ದಕ್ಕೂ ಒಂದು ಇದಿಲ್ಲ, ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮತ್ತೆ ಒಂದು ಏಕಾಗ್ರತೆ ಅಂತ ಇರುದೇ ಇಲ್ಲ. ಏನು ಧ್ಯಾನ ಮಾಡುದು, ಏನೆಲ್ಲ ಯೋಚನೆ, ಒಂದು ದೇವರಿಗೆ ಕೈ ಮುಗಿಯುದು ಏನೆಲ್ಲ ಯೋಚನೆ ಆಗುತ್ತೆ ಮೇಡಮ್. ಎಲ್ಲ ಕೆಲಸ ಮಾಡ್ತಾ ಏನು ಯಾವ್ದು ಪೂರ್ತಿ ಏನು ಅಂತ ಇಲ್ಲ. ಮೀನ್ಸ್ ನೀವು ಕನ್ಸಲ್ಟೇಷನ್ ತಗೊಂಡಿದ್ದೀರಲ್ಲ, ನಾಳೆಗೆ ಬುಕ್ ಮಾಡಿದೀರಾ? ಹೌದು ಮ್ಯಾಮ್, ಹೌದು. ನಿಮ್ದು ಪರ್ಸನಲ್ ಆಗಿ ನಾನು ಅಲ್ಲಿ ಗೈಡ್ ಮಾಡ್ತೀನಿ ನಿಮ್ಗೆ. ಇನ್ ಜನರಲ್ ಆಗಿ ಇವಾಗ ನೀವ್ ಏನ್ ಹೇಳ್ತಾ ಇದೀರಾ ಅದಕ್ಕೆ ನಾನು ಆನ್ಸರ್ ಕೊಡೋದಾದ್ರೆ, ಮೀನ್ಸ್ ಪರ್ಟಿಕ್ಯುಲರ್ ಆಗಿ ನೀವೆಲ್ಲಿ ಸ್ಟ್ರಕ್ ಆಗಿದ್ದೀರಾ ಅದನ್ನ ನಾನು ನಾಳೆ ಕನ್ಸಲ್ಟೇಷನ್ ಅಲ್ಲಿ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಬಟ್ ಇನ್ ಜನರಲ್ ಇವಾಗ ನಾನು ಹೇಳೋದಾದ್ರೆ, ಒಂದು ಏಕಾಗ್ರತೆ ನನ್ಗೆ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಹೇಳ್ತಾ ಇದ್ದೀರಾ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಎಲ್ಲರದು ಅಷ್ಟೇನೆ. ಮೀನ್ಸ್ ಮನ್ಸು ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇಲ್ಲ. ಅದು ಮೆಡಿಟೇಷನ್ ಮಾಡ್ಬೇಕಾದ್ರೆ ಇರ್ಬೋದು, ನೀವೇನ್ ಹೇಳ್ತಾ ಇದೀರಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಇರ್ಬೋದು, ಅಥವಾ ಏನೋ ಕೆಲಸ ಮಾಡ್ಬೇಕಾದ್ರೆ ಇರ್ಬೋದು. ಯಾಕೆ ಫೋಕಸ್ ಇಲ್ಲ ಅಂತ ಅಂದ್ರೆ ನಮ್ ಮನ್ಸೆ ಆ ರೀತಿಯಲ್ಲಿ. ಬಟ್ ಅದನ್ನ ಯಾವ ರೀತಿಯಲ್ಲಿ ನಾವು ಡಿಸಿಪ್ಲಿನ್ ಆಗಿ ತಗೊಂಡ್ ಹೋಗ್ತೀವಿ, ಅದು ಮೀನ್ಸ್ ನಮ್ ಮನ್ಸು ಅದೇ ರೀತಿಯಲ್ಲಿ ಪದೇ ಪದೇ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂತ ಅಂದ್ರೆ ಅದನ್ನ ಎಷ್ಟ್ ಬೇಗ ನಾನು ವಾಪಸ್ ತಗೋಬರ್ತೀನಿ ಅನ್ನೋದು ಅಷ್ಟೇ ನಾವು ಚೆಕ್ ಮಾಡ್ಬೇಕಾಗಿರೋದು, ಅಷ್ಟೇ ನಾವ್ ಮಾಡ್ಬೇಕಾಗಿರೋದು. ಅದು ಹೋಗೋದು ಅದು ಕಾಮನ್. ಬಟ್ ಅದನ್ನ ವಾಪಸ್ ನಾನು ಯಾವ ರೀತಿಯಲ್ಲಿ ವಾಪಸ್ ತಗೋಬರ್ತೀನಿ, ಎಷ್ಟ್ ಬೇಗ ತರ್ತೀನಿ, ಅಥವಾ ಅದು ಯಾವ್ದೋ ಒಂದು ಯೋಚನೆ ನನ್ನ ಕರ್ಕೊಂಡ್ ಹೋಗ್ತಾ ಇದೆ ಅಂದ್ರೆ ಅದ್ರ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದೀನ, ಇಲ್ಲ ವಾಪಸ್ ನನ್ ಮನ್ಸಿಗೆ ನಾನು ವಾಪಸ್ ತಗೋಬರ್ತಾ ಇದ್ದೀನ, ಅಷ್ಟೇ ನಾವು ಕೇಳ್ಕೋಬೇಕಾಗತ್ತೆ. ಅಂಡ್ ವಿನಯ್ ಅವ್ರು ಇದ್ರ ರಿಲೇಟೆಡ್ ಆಗಿ ಕೇಳ್ತಾ ಇರೋಂಥದ್ದು ಹೌ ಟು ಫೋಕಸ್ ಆನ್ ವರ್ಕ್ ಅಂತ ಕೇಳ್ತಾ ಇದೀರಾ. ವಿನಯ್ ಅವರೇ, ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ನಿಜವಾಗಿ ನಿಮ್ಮ ಒಂದು ವರ್ಕ್ ನಿಮ್ಮ ಸೋಲ್ ಪರ್ಪಸ್ ಆಗಿದ್ರೆ ನೀವು ಈ ಕ್ವಶನ್ ಅನ್ನ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ಒಂದು ಸಲ ನಿಮ್ಗೆ ಆ ವರ್ಕ್ ನಿಮ್ಮ ಸೋಲ್ ಪರ್ಪಸ್ ಅಂತ ಗೊತ್ತಾಯ್ತು ಅಂದ್ರೆ ನೀವಲ್ಲಿ ವರ್ಕ್ ಮಾಡೇ ಮಾಡ್ತೀರಾ. ಬಟ್ ಸ್ಟಿಲ್ ಮೀನ್ಸ್ ಫೋಕಸ್ ಆಗಿ ವರ್ಕ್ ಮಾಡೇ ಮಾಡ್ತೀರಾ. ನಿಮ್ಗ್ ಬೇಡ ಅಂದ್ರೂ ನಿಮ್ಮ ಫೋಕಸ್ ಅಲ್ಲಿಗೆ ಹೋಗುತ್ತೆ. ಬಿಕಾಸ್ ಲೈಕ್ ಎಕ್ಸಾಂಪಲ್, ನಾನ್ ಯಾವ್ದೋ ಒಂದು ಪರ್ಪಸ್ಗೋಸ್ಕರ ಎಲ್ಲೋ ಹೋಗ್ತಾ ಇದ್ದೀನಿ, ಯಾವ್ದೋ ಒಂದು ಪ್ಲೇಸ್ ಹೋಗ್ತಾ ಇದ್ದೀನಿ. ನಾನ್ ಯಾವ ಕೆಲ್ಸ ಮಾಡಕ್ ಹೋಗಿದ್ದೀನೋ ಅದನ್ನ ಬಿಟ್ಬಿಟ್ಟು ನಾನ್ ಬೇರೆ ಎಲ್ಲಾ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾನು ಅಲ್ಲಿ ಹೋದಂತ ಉದ್ದೇಶ ಪೂರ್ತಿ ಆಗ್ಲಿಲ್ಲ. ಅದೇ ರೀತಿಯಲ್ಲಿ ನಾವ್ ಈ ಭೂಮಿಗ್ ಬಂದಿದೀವಿ ಅಂದ್ರೆ ನಾನ್ ಏನೋ ಒಂದ್ ಕೆಲ್ಸ ಮಾಡಕ್ ಇಲ್ಲಿ ಬಂದಿದೀನಿ, ಆ ಕೆಲ್ಸ ಬಿಟ್ಟು ನಾನ್ ಬೇರೆ ಎಲ್ಲಾ ಮಾಡ್ಕೊ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಉದ್ದೇಶ ಅಲ್ಲಿ ಪೂರ್ತಿ ಆಗ್ತಾ ಇಲ್ಲ. ನಾನು ಒಂದ್ ಪ್ಲೇಸ್ ಹೋಗಿದ್ದೀನಿ, ಆ ಉದ್ದೇಶವನ್ನ ಫುಲ್ ಮಾಡ್ಬಿಟ್ಟು ನಾನ್ ಯಾಕೆ ಹೋಗಿದ್ದೀನೋ ಆ ಕೆಲ್ಸನ ಮುಗ್ಸಿದ್ರೆ ಅದಾದ್ಮೇಲೆ ನನ್ಗೆ ರಿಲ್ಯಾಕ್ಸ್ ಅನ್ಸುತ್ತೆ. ಬಟ್ ನಾನ್ ಹೋಗಿರೋಂತ ಕೆಲ್ಸನ ಮಾಡ್ದೆ ನಾನ್ ಬೇರೆ ಕೆಲ್ಸ ಮಾಡ್ತಾ ಇದ್ದೀನಿ ಅಂದಾಗ ನನ್ಗ ಚಡ್ಪಡಿಕೆ ಇರುತ್ತೆ. ನಾನ್ ಬಂದ ಉದ್ದೇಶ ಆಗಿಲ್ಲ, ನನ್ ಕೆಲ್ಸ ಇನ್ನೂ ಮುಗ್ದಿಲ್ಲ, ಅದು ಯಾವಾಗೂ ನಮ್ಮಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಮೇಲಿಂದ ನಾವ್ ಇಲ್ಲಿಗ್ ಬಂದಿದೀವಿ, ಏನೋ ಒಂದ್ ಕೆಲ್ಸ ಮಾಡಕ್ ಬಂದಿದೀವಿ, ಆ ಕೆಲ್ಸ ಮಾಡ್ತಾ ಇಲ್ಲ, ಆ ಚಡ್ಪಡಿಕೆ ಯಾವಾಗೂ ಇರುತ್ತೆ. ನಾನ್ ಏನ್ ಮಾಡ್ಬೇಕಾಗಿತ್ತೋ, ಏನ್ ಮಾಡಕ್ ಬಂದಿದ್ನೋ ಅದ್ ಮುಗ್ದಿಲ್ಲ, ನನ್ಗ್ ಮುಗ್ದಿಲ್ಲ, ಆ ಕೆಲ್ಸ ಮುಗ್ಸಿಲ್ಲ ನಂದು,
ಅದ್ ಯಾವಾಗೂ ಇರುತ್ತಲ್ಲ, ಹಾಗಾಗಿ ಪದೇ ಪದೇ ನಾವು ಡಿಸ್ಟ್ರಾಕ್ಟ್ ಆಗ್ತಿರ್ತೀವಿ, ಪದೇ ಪದೇ ನಮ್ ಫೋಕಸ್ ಮಿಸ್ ಆಗ್ತಿರುತ್ತೆ. ಓಕೆ, ನಿಮ್ಮ ಒಂದು ಸೋಲ್ ಪರ್ಪಸ್ ಅದಾಗಿತ್ತು ಅಂದ್ರೆ ಆ ಫೋಕಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಫೋಕಸ್ ಮೇಲೆ ನೀವು ವರ್ಕ್ ಮಾಡ್ಬೇಕು ಅಂತ ಅಂದ್ರೆ ಮೇನ್ ಯೂಶಲಿ ಎಲ್ಲರೂ ಜನರಲ್ ಆಗಿ ಹೇಳೋದು ಮೆಡಿಟೇಷನ್ ಅಂತ ಅನ್ಬಿಟ್ಟು. ಬಟ್ ನೀವು ಮೆಡಿಟೇಷನ್ ಮಾಡಕ್ ಕೂತ್ರಿ ಅಂತ ಅಂದ್ರೂನು ಕೂಡ ನಿಮ್ಗೆ ಅಷ್ಟು ಮ್ಯಾಕ್ಸಿಮಮ್ ಟೈಮ್ ಫೇಲೇ ಆಗ್ತೀರಾ. ಬಟ್ ಅದಕ್ಕಿಂತ ಬೆಟರ್ ಅಂತ ಅಂದ್ರೆ ರೇಖಿಯನ್ನ ಮಾಡೋದ್ರಿಂದ ನಿಮ್ಮ ಒಂದು ಫೋಕಸ್ ಚೆನ್ನಾಗ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಆ ಮನ್ಸು ಶಾಂತವಾಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಆ ಯೋಚನೆಗಳು ಬೇಡದಂತ ಥಿಂಕಿಂಗ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಓಕೆ.